ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಪುರಾಣಗಳ ಸತ್ಯ ಅಸತ್ಯಗಳನ್ನು ಸಂಪೂರ್ಣವಾಗಿ, ವಿವರವಾಗಿ, ಸಂಕ್ಷಿಪ್ತವಾಗಿ ನಮಗೆ ಹೇಳಿ ಗುರುಜಿ ಅಂತ ವಾಟ್ಸಪ್ ಮಾಡಿದ್ದಾರೆ. ಸ್ನೇಹಿತರೆ, ದಯಮಾಡಿ ನನ್ನನ್ನು ಪುರಾಣಗಳ ಬಗ್ಗೆ ಕೇಳಬೇಡಿ. ಯಾಕೆಂದರೆ ನಾನು ಪುರಾಣಗಳ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಕಾರಣ ಏನು ಅಂದರೆ, ಇತಿಹಾಸ ಅನ್ನೋದು ನಡೆದು ಹೋಗಿದೆ. ಈಗ ಟಿಪ್ಪು ಸುಲ್ತಾನ್ ಇದ್ದ, ಹೈದರಾಲಿ ಇದ್ದ, ಸೊ ನಮ್ಮ ಮೈಸೂರು ಮಹಾರಾಜರು ಇದ್ದರು, ಇದೆಲ್ಲ ನಡೆದಿದೆ, ಇತಿಹಾಸ ಇದು. ಡಾಕ್ಟರ್ ರಾಜ್ಕುಮಾರ್ 214 ಸಿನಿಮಾಗಳಲ್ಲಿ ನಟಿಸಿ ಒಂದು ಸುಮಾರು 2,500 ಹಾಡುಗಳನ್ನು ಹಾಡಿ ಅವರು ಎಲ್ಲರಿಗೂ ಮನೋರಂಜನೆಯನ್ನು ನೀಡಿದ್ದಾರೆ. ಸೊ ಕನ್ನಡ ಸಿನಿಮಾ ರಂಗದ ಮಹಾನ್ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ 108 ಬಿರುದುಗಳನ್ನು ಪಡೆದಂಥವರು. ಸೊ ಇದು ಇತಿಹಾಸ. ಇತಿಹಾಸಗಳು ಖಂಡಿತವಾಗಲೂ ನಮಗೊಂದು ರೀತಿ ಮಾದರಿ ಆಗ್ತವೆ, ಸ್ಫೂರ್ತಿಗೊಳ್ತವೆ, ಅದು ಪ್ರಭಾವವನ್ನು ಬೀರ್ತವೆ. ಆದರೆ ಪುರಾಣಗಳು ಇದು ಯಾವುದು ನಡೆದಂಥದ್ದಲ್ಲ. ಅದು ಊಹೆ ಇರಬಹುದು, ಕಲ್ಪನೆ ಇರಬಹುದು, ಅಥವಾ ನಾನು ಪುರಾಣವನ್ನು ಬರೆದಿದ್ದೀನಿ ಅಂತ ಒಂದು ಉದಾಹರಣೆಗೆ ಇಟ್ಕೊಳ್ಳಿ. ನಾನು ಧ್ಯಾನದಲ್ಲಿ ಕಂಡಂಥದ್ದನ್ನ, ಕಲ್ಪನೆಯಲ್ಲಿ ಕಂಡಂಥದ್ದನ್ನ, ಭ್ರಮಿಸಿರೋದನ್ನ, ಯಾವುದೋ ನನಗೆ ತೋಚಿದ್ದನ್ನ ನಾನು ಅದನ್ನು ಬರೆದಿರ್ತೀನಿ. ಇದು ಸತ್ಯ ಅಲ್ಲ. ಸತ್ಯ ನನಗೆ ಮಾತ್ರ ಸತ್ಯ. ಯಾಕೆಂದ್ರೆ ಕಂಡಿದ್ದು ನಾನೇ. ಹೆತ್ತೋರಿಗೆ ಹೆಗ್ಣ ಮುತ್ತು ಅಂತಾರೆ, ಅದಕ್ಕೋಸ್ಕರ ಅದನ್ನೆಲ್ಲ ನಾನೇ ಕಂಡಿರೋದು, ಬರೆದಿದ್ದೀನಿ. ಅದನ್ನ ಕೆಲವರು ಭಗವದ್ಗೀತೆಗಿಂತನೂ ಒಂದು ಹೆಜ್ಜೆ ಮೇಲೆ ಅದಕ್ಕೆ ಆದ್ಯತೆ, ಮಾನ್ಯತೆಯನ್ನು ಕೊಟ್ಟು ಅದನ್ನ ಹೆಚ್ಚಾಗಿ ಪೂಜಿಸ್ತಾರೆ, ಆರಾಧಿಸ್ತಾರೆ, ಗೌರವಿಸ್ತಾರೆ. ಅದು ಕೆಲವರು ಮಾಡ್ತಾರೆ. ಆದರೆ ನನಗೆ ನನ್ನ ವೈಯಕ್ತಿಕವಾಗಿ ನಾನು ಪುರಾಣಗಳಿಗೆ ಅಷ್ಟು ಆದ್ಯತೆ, ಮಾನ್ಯತೆಯನ್ನು ಕೊಡೋದಿಲ್ಲ. ಕಾರಣ ಏನು ಅಂದರೆ, ಅದರಲ್ಲಿ ಹಲವಾರು ವಿಚಾರಗಳು ನಾವು ವೈಜ್ಞಾನಿಕವಾದ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಅಲ್ಲಿ ಹಲವಾರು ತಪ್ಪುಗಳು ಕಾಣಿಸುತ್ತೆ. ಅದು ಸಮಂಜಸ ಅಲ್ಲ, ಹೊಂದಾಣಿಕೆ ಆಗೋದಿಲ್ಲ. ಆದ್ರಿಂದ ಇದನ್ನು ನಾನು ನೋಡೋದಕ್ಕೆ, ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಉದಾಹರಣೆಗೆ ಒಂದು ಮುಖ್ಯ ವಿಚಾರವನ್ನು ತಿಳಿಸ್ತೀನಿ. ದಯಮಾಡಿ ಎಲ್ಲರೂ ಗಮನ ಕೊಟ್ಟು ಆಲಿಸಿ. ನಾನು ಹೇಳೋದು ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ಎಲ್ಲ ಒಂದು ಕಡೆ ಹೀಗೆ ಅವಾಗವಾಗ ಕೆಲವರು ವಿದ್ವಾಂಸರು, ಪಂಡಿತರು, ಮೇಧಾವಿಗಳು ಮಾತುಕತೆಗೆ, ಚರ್ಚೆ ಮಾಡೋದಕ್ಕೆ ಕರೀತಾ ಇರ್ತಾರೆ. ಯಾಕೆಂದ್ರೆ ನನ್ನ ಒಂದು ಮಾತುಗಳು ಕೆಲವರಿಗೆ ಡೈಜೆಸ್ಟ್ ಆಗೋದಿಲ್ಲ. ಡೈಜೆಸ್ಟ್ ಆಗಲ್ಲ ಅಂದ್ರೆ ಅರ್ಥ ಆಗಿರಲ್ಲ ಅವ್ರಿಗೆ. ಅರ್ಥ ಮಾಡಿಸಿದ್ರೆ ಆಮೇಲೆ ಡೈಜೆಸ್ಟ್ ಆಗುತ್ತದು. ಓ, ಏನಯ್ಯ ಹಿಂಗೆ ಮಾತಾಡಿದ್ಯಾ, ಏನ್ ಸಮಾಚಾರ, ಹಾಗೆ ಹೀಗೆ ಅಂತ ಕೇಳ್ತಾರೆ. ಕೆಲವರು ನಯವಿನಯದಿಂದ ಕೇಳಿದ್ರೆ, ಮತ್ತೆ ಕೆಲವರು ಸ್ವಲ್ಪ ಒರಟಾಗಿ ಕೇಳ್ತಾರೆ, ಹೆದರ್ಸ್ತಾರೆ, ಬೆದರಿಸ್ತಾರೆ. ಏನೇ ಮಾಡಿದ್ರು ಕೂಡ ನಾನು ಹೋಗಿ ಹೇಳ್ತೀನಿ, ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವರು ಜಗಳ ಮಾಡಕ್ಕೆ ಅಂತಾನೆ ಮಾತಾಡಿರ್ತಾರೆ, ಕರೆದಿರ್ತಾರೆ, ಅಥವಾ ನಾನು ಹೋಗಿರ್ತೀನಿ, ನನ್ನ ಜೊತೆ ಜಗಳ ಮಾಡೋದಕ್ಕೆ ಅವ್ರಿಗೆ ಇಷ್ಟ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಆದರೆ ಜಗಳ ಮಾಡೋದಕ್ಕೆ ರೆಡಿ ಇರ್ತಾರೆ. ಸೊ ಆದ್ರಿಂದ ಆ ಜಾಗಕ್ಕೆ ಹೋದಾಗ ಅವರು ಪುರಾಣಗಳನ್ನು ಯಾಕೆ ನಂಬಲ್ಲ ನೀನು, ಪುರಾಣಗಳಲ್ಲಿ ಏನಿದೆ, ಶಿವಪುರಾಣ, ಗರುಡ ಪುರಾಣ, ಸೊ ಇದನ್ನೆಲ್ಲ ಯಾಕೆ ನೀನು ನಂಬಲ್ಲ? ಸ್ನೇಹಿತರೆ, ನಾನು ಹೇಳೋದನ್ನ ಗಮನ ಕೊಟ್ಟು ಆಲಿಸಿ. ಒಂಚೂರು ನನ್ನ ಒಂದು ವಿಚಾರಗಳ ಬಗ್ಗೆ ದೃಷ್ಟಿಯನ್ನು ಹಾಯಿಸಿ. ಶರೀರ, ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಅದನ್ನು ಹಿಡಿಯಕ್ಕಾಗಲ್ಲ, ಕೊಲ್ಲಕ್ಕಾಗಲ್ಲ, ಸುಟ್ಟಕ್ಕಾಗಲ್ಲ, ಕಟ್ಟಾಕಕ್ಕಾಗಲ್ಲ. ಇದು ಆತ್ಮ. ಆತ್ಮ ಅಂದ್ರೆ ಅದೊಂದು ಎನರ್ಜಿ, ಅದೊಂದು ಶಕ್ತಿ, ಚೈತನ್ಯ. ಈಗ ನಾನು ಬದುಕಿದ್ದೀನಿ ಅಂದ್ರೆ ನನ್ನ ಒಳಗಡೆ ಆತ್ಮ ಇದೆ, ಅದು ಸತ್ತೋಯ್ತು. ಆತ್ಮ ಖಂಡಿತವಾಗಿ ಸತ್ತೋಯ್ತು. ಸತ್ತೋದ ನಂತರ ಆ ಶರೀರದಲ್ಲಿ ಆತ್ಮವಿಲ್ಲ. ಆತ್ಮಹತ್ಯೆ, ಯಾರಾದ್ರೂ ಸೂಸೈಡ್ ಮಾಡಿಕೊಂಡ್ರೆ ಆತ್ಮಹತ್ಯೆ. ಶರೀರ ಬಿಟ್ಟ, ಸತ್ತು ಹೋದ. ಎಲ್ಲಿಗೆ ಸತ್ತು ಹೋದ? ಎಲ್ಲಿ ಹೋದ? ಸೊ ಈಗ ಆತ್ಮ ಒಂದು ಕಾನ್ಷಿಯಸ್ನೆಸ್ ಅಂದ್ರೆ ಒಂದು ಚೈತನ್ಯವಾಗಿ ಅಲ್ಲಿದೆ, ಎಲ್ಲ ಒಂದು ಕಡೆ ಇದೆ ಆಕಾಶದಲ್ಲಿ. ಅದಕ್ಕೆ ಯಾವುದೇ ರೀತಿ ಆಕಾರಗಳಿಲ್ಲ, ಯಾವುದೇ ರೀತಿ ವರ್ಣಗಳಿಲ್ಲ.
ಈ ದೇಹ ಬಿಟ್ಟಿದ ತಕ್ಷಣನೇ ಈ ದೇಹದಲ್ಲಿ ನಡೆದಂಥ ಎಲ್ಲ ನೆನಪುಗಳನ್ನ ಒಂದು ಗುಚ್ಛ ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತೇಳಿ ಒಂದು ಸಾಸಿವೆ ಗಾತ್ರದಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸಲ್ಲ, ಸಾಸಿವೆ ಕಾಣಿಸುತ್ತೆ, ಆದರೆ ಸಾಸಿವೆ ಗಾತ್ರದಲ್ಲಿ ಎಲ್ಲೋ ಒಂದು ಕಡೆ ಶಕ್ತಿ ಚೈತನ್ಯ ಇರುತ್ತೆ. ಈಗ ಅದಕ್ಕೆ ಶರೀರನೇ ಇಲ್ಲ ಅಂತಂದ್ಮೇಲೆ ಪುರಾಣಗಳಲ್ಲಿ ನೀನು ಒಂದು ಇರುವೆಯನ್ನು ಸಾಯಿಸಿದ್ರೆ ಈ ಕಿರುಬೆರಳು ಕುದಿಯೋ ಎಣ್ಣೆಯಲ್ಲಿ ಹಾಕ್ತಾರೆ. ನಾನು ಹೇಳೋದನ್ನ ಗಮನ ಕೊಟ್ಟು ಆಲಿಸಿ. ನಾವು ಭೂಮಂಡಲದಲ್ಲಿದ್ದಾಗ ಸಾಯೋದಕ್ಕಿಂತ ಮುಂಚೆ ನಾವೇನಾದರೂ ಒಂದು ಇರುವೆಯನ್ನ ಹೊಸಕ್ಬಿಟ್ಟು ಸಾಯಿಸ್ಬಿಟ್ಟಿದ್ರೆ ಅದನ್ನ ಹಿಂಗೆ ಇಸ್ಕಿ ಬಿಸಾಕ್ಬಿಟ್ಟಿರ್ತೀರಿ ಕೆಲವೊಂದು ಕೋಪದಲ್ಲಿ. ಒಂದು ಇರುವೆ ಸಾಯಿಸಿದ್ರೆ ಈ ಒಂದು ಕಿರುಬೆರಳು ಕುದಿಯೋ ಎಣ್ಣೆಯಲ್ಲಿ ಹಾಕ್ತಾರೆ. ಈಗ ಶರೀರ ಸತ್ತಿಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಬಿದ್ದೋಗ್ಬಿಟ್ಟಿದೆ. ಆತ್ಮ ಹಿಡಿಯಕ್ಕಾಗಲ್ಲ, ಕೊಲ್ಲಕ್ಕಾಗಲ್ಲ, ಕಟ್ಟಕ್ಕಾಗಲ್ಲ, ಅದನ್ನ ಮುಟ್ಟಕ್ಕಾಗಲ್ಲ, ಸುಟ್ಟಾಕಕ್ಕಾಗಲ್ಲ ಹಂಗಂತ ಅಂದಮೇಲೆ ಈ ಕಿರುಬೆರಳು ಎಲ್ಲಿಂದ ಬಂತು? ಕಿರುಬೆರಳಲ್ಲಿ ಕುದಿಯೋ ಎಣ್ಣೆಗೆ ಹಾಕ್ತಾರೆ. ಕುದಿಯೋ ಎಣ್ಣೆಗೆ ಕಿರುಬೆರಳನ್ನು ಹಚ್ತಾರೆ. ಇಲ್ಲಿ ಶರೀರ ಬಿದ್ದು ಆಲ್ರೆಡಿ ಮಣ್ಣಗಾಗ್ಬಿಟ್ಟಿದೆ. ಕೆಲವರು ಅದನ್ನ ಸೆಮಿಟೋರಿಯಂಗೆ ಹಾಕಿ ಸುಟ್ಬಿಟ್ಟಿರ್ತಾರೆ, ಎಲ್ಲ ಬೂದಿ ಆಗ್ಬಿಟ್ಟಿದೆ. ಇನ್ನೆಲ್ಲೈತೆ ಶರೀರ? ಸೊ ಆದ್ರಿಂದ ನಾನು ಹೇಳೋ ವಿಚಾರಗಳನ್ನ ನೀವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ ನಿಮ್ಮ ದೃಷ್ಟಿಕೋನವನ್ನ ಈ ಕಡೆ ಬಿಡಿ. ನಮ್ಮ ಗುರುಗಳು ಮೊದಲು ಹೇಳ್ಕೊಟ್ಟಿದ್ದೇನು ಅಂತಂದ್ರೆ, ಯಾರ್ಯಾರು ಆಚಾರಗಳನ್ನ ಫಾಲೋ ಮಾಡ್ತಾರೆ ಇವರೆಲ್ಲರೂ ಕೂಡ ಮೂಢನಂಬಿಕೆಯನ್ನ ಆಚರಣೆ ಮಾಡ್ತಾರೆ. ಯಾರ್ಯಾರು ಆಚಾರಗಳನ್ನ ಫಾಲೋ ಮಾಡೋದ್ರ ಜೊತೆಗೆ ಅದರ ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ ಇವರೆಲ್ಲರೂ ಕೂಡ ನಂಬಿಕೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಸೊ ಆಚಾರ ಅನ್ನೋದು ಮರವಾದ್ರೆ ವಿಚಾರ ಅನ್ನೋದು ಬೇರು. ಬೇರಿಲ್ಲದೆ ಮರಕ್ಕೆ ಅಸ್ತಿತ್ವ ಇಲ್ಲ. ಬೇರು ಬಹಳ ಮುಖ್ಯ. ಅದಕ್ಕೆ ನೀವು ಏನೇ ಆಚರಣೆಗಳನ್ನ ಮಾಡಿದ್ರೆ ಅದರ ಮೂಲ ವಿಚಾರವನ್ನ ತಿಳ್ಕೊಳ್ಳಿ. ವಿಚಾರಗಳನ್ನ ತಿಳಿದೇನೆ ನೀವು ಆಚಾರ ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗಲೂ ಅದರಿಂದ ನಯಾ ಪೈಸೆ ಉಪಯೋಗ ಇಲ್ಲ. ಅದು ಎಲ್ಲವೂ ಕೂಡ ಸುಮ್ಮನೆ ವ್ಯರ್ಥ. ಏನೋ ನಿಮ್ಮ ಖುಷಿಗೋಸ್ಕರ ನೀವೇನೋ ಮಾಡ್ಕೊಳ್ಬೋದು ಅಷ್ಟೇ. ಅದರಲ್ಲಿ ಯಾವುದೇ ರೀತಿ ಸತ್ವ ಇಲ್ಲ. ಆದ್ರಿಂದ ಪುರಾಣಗಳಲ್ಲಿ ಕೆಲವೊಂದು ವಿಚಾರಗಳು ಆ ರೀತಿ ಇರ್ತವೆ. ಸೊ ಕೆಲವೊಂದು ದೊಡ್ಡ ದೊಡ್ಡ ಗ್ರಂಥಗಳಲ್ಲೂ ಕೂಡ ಅದನ್ನ ನಾನು ಅಧ್ಯಯನ ಮಾಡ್ತೀನಿ. ಏನೋ ನನಗೆ ಡೌಟ್ ಬಂದ್ರೆ ಅದನ್ನು ಸುಮ್ಮನೆ ಬಿಟ್ಬಿಡಲ್ಲ. ಯಾವ ತಲೆ ಯಾಕೆ ಕೆಡಿಸ್ಕೊತಾರೆ ಬಿಡು ಅಂತ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ವಿಚಾರಗಳನ್ನು ಮಾಡಬೇಕು. ಯಾಕೆಂದ್ರೆ ಗುರುಗಳು ಹೇಳ್ಕೊಟ್ಟಿದ್ದಾರೆ ಎಲ್ಲ ಆಯಾಮಗಳು, ಮಜಲುಗಳು, ಸ್ತರಗಳು, ಅದರ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ ಇದೆಲ್ಲವನ್ನ ಸೇರಿದ್ರೆ ಮಾತ್ರ ಗೋಳಾಕಾರ ಅಂದ್ರೆ 360 ಡಿಗ್ರಿ ನಾಲೆಡ್ಜ್ ಅಂತಾರೆ, ಅದು ಸಿಗ್ತದೆ. ಇದರಲ್ಲಿ ಒಂದು ಮಿಸ್ ಆದ್ರೂ ಅದು 360 ಡಿಗ್ರಿ ಆಗಲ್ಲ, ಕಂಪ್ಲೀಟ್ ಆಗಲ್ಲ. ಆ ವೃತ್ತಾಕಾರ ಹಿಂಗ್ ಬಂದು ಹಿಂಗೆ ನಿಂತ್ಕೊಂಡ್ಬಿಡ್ತದೆ ಅಷ್ಟೇ. ಇನ್ನೂ ಒಂದು 20% ಖಾಲಿ ಇದೆ. ಬರೀ ವೃತ್ತಾಕಾರ ಅಂದ್ರೆ ಇದು, ಗೋಳಾಕಾರ ಅಂದ್ರೆ ಪೂರ್ತಿ ಬಾಲ್, ಫುಟ್ಬಾಲ್. ಭೂಮಂಡಲ ಗೋಳಾಕಾರವ ಹೇಗಿದೆಯೋ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಸಂಶಯಗಳಿರೋದ್ರಿಂದ ಹಂಗಂತ ಹೇಳಿ ನಾನೇ ಪರಮಜ್ಞಾನಿ ಅಂತ ನಾನು ಹೇಳ್ಕೊಳ್ತಾ ಇಲ್ಲ. ಯಾರಾದರೂ ಇದನ್ನ ಬಿಡಿಸಿ ಸಂಕ್ಷಿಪ್ತವಾಗಿ ನನಗೆ ಹೇಳಿ ನೀವು ತಿಳ್ಕೊಂಡಿರೋ ತಪ್ಪು ಹಾಗೆ ಹೀಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಬೇಕಾದ್ರೆ ಅದಕ್ಕೆ ಮತ್ತೊಂದು ವಿಡಿಯೋ ಬೇಕಾದ್ರೂ ಮಾಡ್ತೀನಿ. ಅದನ್ನ ಸುಮಾರು ಜನ ಕುಂತು ಬನ್ನಿ, ಚರ್ಚೆಗೆ ಬನ್ನಿ, ನನ್ನ ಜೊತೆಗೆ ಸ್ಟುಡಿಯೋಗೆ ಬನ್ನಿ, ಕುಂತ್ಕೊಂಡು ಲೈವಲ್ಲಿ ಬೇಕಾದ್ರೆ ಪ್ರೋಗ್ರಾಮ್ ವ್ಯವಸ್ಥೆ ಮಾಡ್ತೀನಿ. ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಅವ್ರಿಗೂ ಉತ್ತರ ಕೊಡೋಣ. ನೀವು ಜೊತೆಲಿ ಬಂದು ಇಲ್ಲಿ ಕೂತ್ಕೊಂಡು ನನ್ನೊಂದಿಗೆ ಮಾತಾಡ್ಬೋದು. ಅದು ರೆಕಾರ್ಡ್ ಆಗುತ್ತೆ. ಸಮಾಜಕ್ಕೊಂದಷ್ಟು ಕೊಡುಗೆ ಕೊಟ್ಟಂಗಾಗುತ್ತೆ. ನಮ್ಮ ವಿಚಾರ ವಿನಿಮಯ, ಹೆಲ್ತಿ ಡಿಸ್ಕಷನ್, ಚರ್ಚೆ ಯಾವಾಗಲೂ ಆರೋಗ್ಯಕರವಾಗಿದ್ದರೆ ಒಂದಷ್ಟು ಜನಕ್ಕೆ ಅದು ಸದುಪಯೋಗ ಆಗುತ್ತೆ. ಯಾವಾಗ ಚರ್ಚೆ ತರ್ಕಕ್ಕೆ ಒಳಗಾಗುತ್ತೆ, ತರ್ಕದ ದೃಷ್ಟಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋದ್ರೆ ಅದು ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಪೊಲ್ಯೂಷನ್ ಅದು ಸಾಕಷ್ಟು ಹಾಳು ಮಾಡ್ತದೆ, ಮನಸ್ಥಿತಿಯನ್ನ, ಪರಿಸ್ಥಿತಿಯನ್ನ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಹೆಲ್ತಿ ಡಿಸ್ಕಷನ್, ಸೊ ಆರೋಗ್ಯಕರವಾದ ಚರ್ಚೆಯನ್ನು ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ನನ್ನ ತಪ್ಪಿದ್ರೆ ಖಂಡಿತವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ. ನನಗಿಂತ ದೊಡ್ಡ ದೊಡ್ಡ ಮರಗಳು, ಮರಕ್ಕಿಂತ ಮರ ದೊಡ್ಡದಿದ್ದೇ ಇರ್ತದೆ, ಅವರು ನನಗೆ ಬಿಡಿಸಿ ಹೇಳಿದ್ರೆ ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ. ನಾನು ಕಿರಿಯನಾಗಿ ಸ್ವೀಕರಿಸ್ತೀನಿ. ಗುರುಗಳು ಹೇಳ್ಕೊಟ್ಟಂತ ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳು, ನಿನಗಿಂತ ಕಿರಿಯ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊ. ನಿನಗಿಂತ ಕಿರಿಯನ ಯಾರೂ ಇಲ್ಲ ಜಗತ್ತಲ್ಲಿ, ನೀನೇ ಪರಮ ಕಿರಿಯ. ಸೊ ಅದನ್ನ ಯಾವಾಗ ನಾವು ಆ ರೀತಿ ತಿಳ್ಕೊಂಡಿರ್ತೀವಿ ಖಂಡಿತವಾಗ್ಲೂ ನಮಗೆ ಎಲ್ಲವನ್ನ ಕಲಿಯೋದಕ್ಕೆ, ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ, ಎಲ್ಲವನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ.
ಪರಿಹಾರಕ್ಕೋಸ್ಕರ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.